ಆಮೇಲೆ ಅವಳಿಗೆ ಮುಕ್ತಿ ಸಿಗ್ಬೇಕು. ಚಿನ್ನು, ನಾವಿದಕ್ಕೊಂದು ಪ್ಲಾನ್ ಮಾಡ್ಬೇಕು. ಮಾಡೋಣ ಶಾಂತಿ, ಖಂಡಿತ ಮಾಡೋಣ. ಪಾಪ ಕಣ ನಮ್ಮಣ್ಣ, ಈ ಮದುವೆ ಮೇಲೆ ಎಷ್ಟು ಪ್ರಾಣ ಇಟ್ಕೊಂಡಿದ್ದ. ನನ್ನ ಮದುಮಗಳು ಅಲಂಕಾರದಲ್ಲಿ ನೋಡಕ್ಕೆ ಆಸೆ ಪಡ್ತಿದ್ದ ಅಣ್ಣ. ಪಾಪ ಅವನೆಷ್ಟು ನೊಂದ್ಕೊಂಡಿರ್ತಾನಲ್ವಾ. ಚಿನ್ನು, ಅಣ್ಣಂಗ್ ಸಮಾಧಾನ ಮಾಡ್ಬೇಕು. ಬೇಡ ಶಾಂತಿ, ಈಗ ಬೇಡ. ನೋಡು, ಇವಾಗ ನೀನು ನಿಮ್ಮ ಅಣ್ಣ ಬಗ್ಗೆ ಹೇಗೆ ಯೋಚನೆ ಮಾಡ್ತಿದ್ಯೋ ಅದೇ ತರ ಯಜಮಾನ್ರು ಸಹಿತ ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಈಗ ಬೇಡ ಶಾಂತಿ, ಪರಿಸ್ಥಿತಿ ಒಂದು ಸ್ವಲ್ಪ ತಿಳಿ ಆಗ್ಲಿ, ಈಗೆಲ್ಲ ಸರಿ ಹೋಗುತ್ತೆ. ಈಗ ನೀನ್ ರೆಸ್ಟ್ ಮಾಡು. ಇನ್ಮೇಲೆ ನಿನಗೆ ಬರೀ ಗೆಲುವು ಮಾತ್ರ. ಚಿಂತೆ ಮಾಡಬೇಡ. ಈ ಯುದ್ಧ ಗೆಲ್ಬೇಕಾದ್ರೆ ಶ್ರೀಕೃಷ್ಣನ್ ತರ ಸಾರಥಿ ಇರ್ಬೇಕು ಅಂತಾರೆ. ಇವನು ನನ್ನ ಬದುಕಲ್ಲಿ ಶ್ರೀಕೃಷ್ಣನೋ ಕರ್ಣನೋ, ಇಷ್ಟೆಲ್ಲ ಮಾಡೋ ಇವನಿಗೆ ಪ್ರತಿಯಾಗಿ ನಾನೇನ್ ಮಾಡಬಲ್ಲೆ ನೋಡೋಣ. ಯಜಮಾನ್ರೆ, ಏನ್ ಹೇಳ್ತಿದ್ದೀರಾ ನೀವು? ಹೌದು ಶಂಕರು, ಸಾಮಾನ್ಯವಾಗಿ ಯಾವುದೇ ವಿಷಯಕ್ಕೆ ದುಡುಕದೇ ಇದ್ದ ನಾನು ನನ್ನ ನೊಚ್ಚು ಮೇಲಿನ ಪ್ರೀತಿಗೆ ಆವೇಶಪಟ್ಟು ಸುಮ್ಮನೆ ಮಂತ್ರನ ಮೇಲೆ ಅವತ್ತು ಕೂಗಾಡ್ಬಿಟ್ಟು ತಪ್ಪು ಮಾಡಿಬಿಟ್ಟೆ ಅಂತ ಅನ್ಸುತ್ತೆ. ನೀವು ಯಾವ ತಪ್ಪು ಮಾಡಿಲ್ಲ ಯಜಮಾನ್ರೆ. ಅವತ್ತಿನ ಸಂದರ್ಭ ಹಾಗೆ ಇತ್ತಲ್ವಾ? ಯಜಮಾನ್ರೆ, ನಿಜ ಹೇಳ್ತಾ ಇದ್ದೀನಿ, ನೀವು ಬರೋದು ಸ್ವಲ್ಪ ತಡವಾಗಿದ್ರು ಆ ಮಂಟಪದಲ್ಲಿ ಎಲ್ರ ಮುಂದೆ ಮಂತ್ರ ನಾನೇ ಪ್ರಶ್ನೆ ಮಾಡ್ಬಿಡ್ತಾ ಇದ್ದೆ. ಶಂಕರು, ನಿನ್ನ ಬಗ್ಗೆ ನನಗೆ ಗೊತ್ತಪ್ಪ, ನೀನು ಆ ರೀತಿ ಮಾಡವನೇ. ಆದರೆ ಈಗ ನಾನು ನಿನ್ನ ಹತ್ರ ಮಾತಾಡಕ್ಕೆ ಬಂದಿದ್ದ ವಿಷಯ ಅದಲ್ಲ. ಪಾಪ ಶಾಂತಿನಿವಾಸ್ತವರು, ಅವ್ರ ಮನೆ ಮೇಲೆ ಯಾರ್ದೋ ದೃಷ್ಟಿ ಬಿದ್ದುಬಿಟ್ಟಿದೆ ಶಂಕರು. ನಾನು ಅವತ್ತಚ್ಚುನ ಆ ಚಾಂಡಾಲ್ನಿಂದ ಬಿಡಿಸ್ಕೊಂಡು ಕರ್ಕೊಂಬಂದಲ್ಲ, ಅವತ್ತೇ ಎಲ್ಲರ ಮುಂದೆ ಬಂದು ಕಿಡ್ನಾಪ್ ಮಾಡಿದ್ಯಾರು, ಯಾಕಾಯ್ತು, ಏನಕ್ಕೋಸ್ಕರ ಮಾಡಿದ್ರು ಅನ್ನೋ ವಿಷಯ ಹೇಳ್ಬಿಡ್ಬೇಕು ಅನ್ಕೊಂಡೆ. ಆದರೆ ಅದು ಸರಿಯಾದ ಸಮಯ ಸಂದರ್ಭ ಅಲ್ಲ ಅಂತ ನಾ ಸುಮ್ಮನೆ ಆಗ್ಬಿಟ್ಟೆ. ನನಗೆ ಈಗ ಅನ್ನಿಸ್ತಾ ಇದೆ, ಶಾಂತಿದು ಬಹುಶಃ ಸಹಜವಾದ ಸಾವಲ್ಲ, ಕೊಲೆ. ಯಾರೋ ಸಂಚು ಮಾಡಿ ಸಮಯ ಸಾಧಿಸಿ ಮಾಡಿರುವಂತ ಕೊಲೆ ಅದು. ಯಜಮಾನ್ರೆ, ಶಾಂತಿಯನ್ನು ಸಂತಿಲ್ಲ. ಶಂಕರು, ಶಂಕರು, ಏನು ಹೇಳ್ತಾ ಇದೆಯಾ? ಶಾಂತಿ ಸತ್ತಿಲ್ವಾ? ಹೌದು ಯಜಮಾನ್ರೆ, ಶಾಂತಿ ಇನ್ನೂ ಜೀವಂತವಾಗೇ ಇದ್ದಾಳೆ. ಯಾಕೆ ಯಜಮಾನ್ರೆ ಹಾಗೆ ನೋಡ್ತಾ ಇದ್ದೀರಾ? ಅವಳು ಹೇಗೆ ಬದುಕಿರೋದಕ್ಕೆ ಸಾಧ್ಯ ಅಂತನಾ? ನೋಡಿ, ಇವಾಗ ನೀವು ಮನಸ್ಸಲ್ಲೇ ಜಾಗ ಇಟ್ಕೊಂಡಿಲ್ವಾ? ನಿಮ್ಮ ಮನಸ್ಸಿಗೆ ಬಂದಿದ್ದಾಳೆ ಅಂದಮೇಲೆ ಆ ಶಾಂತಿ ಇನ್ನೂ ಜೀವಂತವಾಗಿ ಇದ್ದಾಳೆ ಅಂತ ತಾನೆ. ಯಜಮಾನ್ರೆ, ಇವಾಗ ನೀವು ನಮ್ಮನೇಲೇ ತಗೊಳ್ಳಿ. ಯಾವುದೋ ಒಂದು ಕಾರಣಕ್ಕೆ ನೀವು ಮಾತಾಡ್ತೀರಾ, ಅಮ್ಮವರು ಮಾತಾಡ್ತಾರೆ, ನಾನು ಮಾತಾಡ್ತೀನಿ. ಒಟ್ನಲ್ಲಿ ನಮ್ಮ ಮಾತಿನ ಮಧ್ಯೆ ಆ ಶಾಂತಿ ಅನ್ನೋಳು ಬಂದು ಹೋಗ್ತಾ ಇರ್ತಾಳೆ. ಅದೇ ಥರ ಆ ಶಾಂತಿ ನಿವಾಸದ ಮನೆಯಲ್ಲಿ ಯಾವುದೋ ಒಂದು ರೂಪದಲ್ಲಿ ಇವತ್ತು ಜೀವಂತವಾಗೇ ಇದ್ದಾಳೆ. ಬದುಕಿರೋ ಮನುಷ್ಯ ನಮ್ಮ ಕಣ್ಮುಂದೆನೇ ಇರಬೇಕು ಅಂತ ಏನಿಲ್ವಲ್ಲ ಯಜಮಾನ್ರೆ. ಮಾತಿನ ಮಧ್ಯೆ ಬಂದು ಹೋದ್ರು ಅವ್ರಿಗೆ ಸಾವಿಲ್ಲ ಅಂತ ಅಲ್ವಾ? ನನಗಂತೂ ಅವ್ರು ಸತ್ತಿಲ್ಲ ಅಂತ ಅನಿಸ್ತಾ ಇದೆ ಯಜಮಾನ್ರೆ.